ಚಿನ್ನ ಅಲಂಕಾರಕ್ಕೆ ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಬೇಕು. ಚಿನ್ನ ಧರಿಸಿದರೆ ಆರೋಗ್ಯಕ್ಕೆ ಏನು ಲಾಭ? ಇಲ್ಲಿದೆ ಡೀಟೇಲ್ಸ್. ಚಿನ್ನದ ಬೆಲೆ ಎಷ್ಟೇ ಏರಿಕೆಯಾಗಿದ್ರೂ ಭಾರತೀಯರ ಮನಸ್ಸಿನಲ್ಲಿ ಚಿನ್ನದ ಮೇಲಿನ ಪ್ರೀತಿ ಎಂದಿಗೂ ಕಡಿಮೆಯಾಗಿಲ್ಲ. ಮದುವೆ, ಹಬ್ಬ ಹರಿದಿನ, ಸಂಪ್ರದಾಯ ಮತ್ತು ಆಚರಣೆಗಳಲ್ಲಿ ಚಿನ್ನದ ಆಭರಣಗಳಿಗೆ ವಿಶೇಷ ಸ್ಥಾನವಿದೆ. ಆದರೆ ನಮ್ಮ ಪೂರ್ವಜರು ಆಭರಣಗಳನ್ನ ದೇಹದ ಆರೋಗ್ಯವನ್ನು ಕಾಪಾಡುವ ಒಂದು ರೀತಿಯ ಚಿಕಿತ್ಸಾ ಸಾಧನಗಳಾಗಿಯೂ ಕಾರ್ಯನಿರ್ವಹಿಸುತ್ತವೆ ಎಂದು ನಂಬಿದ್ದರು. ಹಾಗಾದ್ರೆ ನಿಜಕ್ಕೂ ಚಿನ್ನ ಧರಿಸೋದ್ರಿಂದ ಆರೋಗ್ಯಕ್ಕೆ ಹೆಚ್ಚಿನ ಲಾಭ ಇದೆಯಾ? ವಿಜ್ಞಾನ ಮತ್ತು ಪರಂಪರೆಯ ಜ್ಞಾನವನ್ನ ನಾವು ನೋಡುವುದಾದ್ರೆ ಭಾರತೀಯ ಸಂಪ್ರದಾಯದಲ್ಲಿ ಸುಮಾರು 36 ವಿಧದ ಆಭರಣಗಳನ್ನ ಧರಿಸುವ ಆಚರಣೆ ಇದೆ. ಮೂಗಿನ ಮೂಗುತಿ, ಮೂಗಿನ ಉಂಗುರ, ಕಿವಿಯ ಜುಮುಕಿ, ಕಂಠಹಾರ, ಕೈಕಡಗ, ಕಾಲ್ಬೆರಳ ಉಂಗುರ ಇವೆಲ್ಲವೂ ಕೇವಲ ಅಲಂಕಾರಕ್ಕೆ ಅಷ್ಟೇ ಅಲ್ಲ, ದೇಹದ ನಿರ್ದಿಷ್ಟ ಆಕ್ಯುಪ್ರೆಷರ್ ಮತ್ತು ನರಬಿಂದುಗಳನ್ನ ಸ್ಪರ್ಶಿಸುವ ಉದ್ದೇಶವು ಇದರ ಹಿಂದೆ ಇದೆ. ಈ ಬಿಂದುಗಳ ಉತ್ತೇಜನದಿಂದ ದೇಹದ ಶಕ್ತಿ ಸಂಚಲನ ಸುಧಾರಿಸುತ್ತದೆ ಎಂಬ ನಂಬಿಕೆ ಇದೆ. ಚಿನ್ನವನ್ನು ಬೆಚ್ಚಗಿನ ಗುಣ ಹೊಂದಿರುವ ಲೋಹವೆಂದು ಪರಿಗಣಿಸಲಾಗುತ್ತೆ. ಇದು ದೇಹದಲ್ಲಿನ ರಕ್ತ ಸಂಚಲನವನ್ನು ಸುಧಾರಿಸಲು ಸಹಾಯಕವಾಗಿದೆ. ಶೀತ ವಾತಾವರಣದಲ್ಲಿ ದೇಹದ ತಾಪಮಾನವನ್ನ ಸಮತೋಲನದಲ್ಲಿ ಇಡೋದಕ್ಕೆ ಚಿನ್ನ ಉಪಕಾರಿಯಾಗುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಕೆಲವು ಅಧ್ಯಯನಗಳು ಚಿನ್ನದ ಸ್ಪರ್ಶವು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ನೀಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇದರ ಜೊತೆ ಬೆಳ್ಳಿ ತಂಪುಗೊಳಿಸುವ ಗುಣ ಹೊಂದಿರುವ ಲೋಹ. ಇದು ದೇಹದಲ್ಲಿನ ಹೆಚ್ಚುವರಿ ಉಷ್ಣತೆಯನ್ನ ಹೀರಿಕೊಂಡು ಮನಸ್ಸನ್ನ ಶಾಂತವಾಗಿ ಇಡುತ್ತದೆ. ಅದಕ್ಕಾಗಿಯೇ ಉಷ್ಣ ಪ್ರದೇಶಗಳಲ್ಲಿ ಬೆಳ್ಳಿ ಆಭರಣಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ತಾಮ್ರವು ದೇಹದ ವಿದ್ಯುತ್ಕಾಂತೀಯ ಶಕ್ತಿಯನ್ನ ಸಮತೋಲನಗೊಳಿಸಿ ಕೀಲು ನೋವು ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯಕವಾಗುತ್ತದೆ. ದೇಹದ ಕೆಲ ಭಾಗಗಳಲ್ಲಿ ನರ ತುದಿಗಳು ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ. ಆಭರಣಗಳು ಈ ಬಿಂದುಗಳನ್ನ ಸ್ಪರ್ಶಿಸಿ ಉತ್ತೇಜನ ನೀಡುತ್ತದೆ. ಮೂಗಿನ ಉಂಗುರ ಉಸಿರಾಟ ವ್ಯವಸ್ಥೆಗೆ ಸಂಬಂಧಿಸಿದ ನರಗಳನ್ನ ಚುರುಕುಗೊಳಿಸಿ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಹಾಗೂ ಹೆರಿಗೆ ನೋವನ್ನ ಕಡಿಮೆ ಮಾಡುತ್ತದೆ ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತದೆ. ಕಿವಿಯ ಓಲೆಗಳು ದೃಷ್ಟಿ ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನ ಉತ್ತಮಗೊಳಿಸುತ್ತದೆ ಎಂಬ ನಂಬಿಕೆ ಇದೆ. ಕಾಲ್ಬೆರಳುಗಳ ಉಂಗುರದ ವಿಷಯಕ್ಕೆ ಬಂದ್ರೆ ಹೆಬ್ಬೆರಳ ಪಕ್ಕದ ಬೆರಳಿಗೆ ಬೆಳ್ಳಿಯ ಉಂಗುರ ಧರಿಸೋದ್ರಿಂದ ಗರ್ಭಾಶಯದಿಂದ ಹೃದಯಕ್ಕೆ ಸಂಪರ್ಕ ಹೊಂದಿರುವ ನರವನ್ನ ಉತ್ತೇಜಿಸಲಾಗುತ್ತದೆ. ಇದರಿಂದ ರಕ್ತದೊತ್ತಡ ಸಮತೋಲನದಲ್ಲಿರುತ್ತದೆ ಹಾಗೂ ಮಹಿಳೆಯರ ಹಾರ್ಮೋನ್ ಸಮತೋಲನ ಕಾಪಾಡಿಕೊಳ್ಳುವುದಕ್ಕೆ ನೆರವಾಗುತ್ತದೆ ಎಂದು ಪರಂಪರೆ ತಿಳಿಸುತ್ತದೆ. ಹವಾಮಾನಕ್ಕೆ ತಕ್ಕಂತೆ ಲೋಹ ಆಯ್ಕೆ ಮಾಡುವ ಜವಾಬ್ದಾರಿ ಅಂದಿನ ಪೂರ್ವಜರಿಗೆ ಇತ್ತಂತೆ.